ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಮಸಾಲೆ ದೋಸೆ ಮಾಡಿದ್ದೆ, ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಈ ರೆಸಿಪಿ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡ್ತೀನಿ. ಹಾಗೆ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವರ ಸ್ನೇಹಿತರ ಮನೆಗೆ ಹೋಗಬೇಕಾಗಿತ್ತು. ಹೋದ್ವಿ. ಅವ್ರ ತೋಟದಲ್ಲಿ ಸೇವಂತಿಗೆ ಗಿಡಗಳು ಹಾಕಿದ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಎಲ್ಲ ಹೂ ಕಿತ್ತಿದ್ದಾರೆ. ಈಗ ಮತ್ತೆ ಇನ್ನೊಂದು ಟ್ರಿಪ್ಪು ಎಲ್ಲ ಮೊಗ್ಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಣೇಶನ ಹಬ್ಬಕ್ಕೆ ರೆಡಿ ಆಗ್ತಾ ಇದೆ, ಮೊಗ್ಗುಗಳೆಲ್ಲ ಅರಳಿ ಹೂವುಗಳಾಗಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ಸೇವಂತಿಗೆ ಎಲ್ಲ ಹಾಕಿದ್ರು. ಇವತ್ತು ಹೆಚ್ಚು ಬಿಸಿಲು ಬೇರೆ ಇರಲಿಲ್ಲ, ತಂಪಾಗಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವ್ರ ತೋಟ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅವ್ರದ್ದು ಹೂವಿನ ತೋಟ ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬ ಖುಷಿ ಆಯಿತು. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂದ್ಕೊಂಡು ಹೀರೆಕಾಯಿ ತೊಗೊಂಡಿದ್ದೀನಿ. ನೋಡಿ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗತ್ತೆ, ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಾಗತ್ತೆ. ನಾನಿಲ್ಲಿ ಒಂದು 1/4 kg ಹೀರೆಕಾಯಿ ತೊಗೊಂಡಿದ್ದೀನಿ, ಎಳೆ ಹೀರೆಕಾಯಿ. ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ. ಮೀಡಿಯಮಾಗಿ ಹೆಚ್ಕೊಳ್ಬೇಕು. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಮೆತ್ತಿಗೆ ತುಂಬ ಚೆನ್ನಾಗಿ ಬೇಯುತ್ತೆ. ದಪ್ಪ ಏನು ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ, ಆ ಥರ ಹೆಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಹೀರೆಕಾಯಿ ಮಸ್ಕಾಯಿ ಇದೊಂದು ಹಳ್ಳಿ ಶೈಲಿಯ ಸಾರು, ತುಂಬ ಚೆನ್ನಾಗಿರುತ್ತೆ. ಬಹಳ ಸುಲಭವಾಗಿ ಬೇಗ ಮಾಡ್ಕೋಬೋದು. ಏನು ಕಾಯಿ ರುಬ್ಬಾಕಬೇಕು, ಮಸಾಲೆ ರುಬ್ಬಾಕಬೇಕು ಅನ್ನೋ ಆಗಿರಲ್ಲ. ಈ ಸಾರನ್ನ ಒಂದ್ಸರಿ ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡಿ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರೊಳಗೆ ಹೆಚ್ಚಿನ ನಾರಿನಾಂಶ ಇರುತ್ತೆ. ಹೀರೆಕಾಯಿನ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆ ತೆಗೆದುಬಿಟ್ಟು ನಾನು ಮೊದಲನೇ ಹೀರೆಕಾಯಿ ತೊಳ್ಕೊಂಡಿದ್ರಿಂದ ಮತ್ತೆ ತೊಳಿಬೇಕು ಅಂತ ಏನಿಲ್ಲ. ಈಗ ಬೇಳೆ ಹಾಕ್ಕೊಂಡು ಬೇಳೆ ತೊಳ್ಕೊಳೋಣ. ತೊಗರಿಬೇಳೆ 1-3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಮಸೂರ್ ದಾಲ್ ಅಂತ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಚಾನಲು ಫೇಸ್ಬುಕ್ ಪೇಜ್ನಲ್ಲಿದೆ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿದೆ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಳೆ, ತರಕಾರಿ ಹಾಗೆ ಅಕ್ಕಿ ತೊಳೆದಿದ್ದ ನೀರನ್ನು ನಾನು ವೇಸ್ಟ್ ಮಾಡಲ್ಲ. ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ, ಗಿಡಗಳಿಗೆ ಹಾಕ್ತೀನಿ. ನೀರು ವೇಸ್ಟ್ ಮಾಡಲ್ಲ. ನೀರು ನೀವು ಕೂಡ ವೇಸ್ಟ್ ಮಾಡಬೇಡಿ. ನೀವು ಅರ್ಜೆಂಟಾಗಿ ಮಾಡೋದಾದರೆ ಯಾವ ಸಾರು ಮಾಡ್ತೀರಾ ಅದನ್ನು ರೆಸಿಪಿನ ಕಮೆಂಟ್ನಲ್ಲಿ ಹಾಕಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೇಳೆನೆಲ್ಲ ತೊಳ್ಕೊಂಡಾದ್ಮೇಲೆ ಹೀರೆಕಾಯಿನೆಲ್ಲ ಹೆಚ್ಕೊಂಡಿದ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಮತ್ತು 1 ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ವಿಷಲ್ ಹೊಡೆದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ವಿಷಲ್ ಹಾರಿದೆ. ಈಗ ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಂತ ಅಂದು. ಈಗ ಇದರಲ್ಲಿ ಹೆಚ್ಚು ನೀರಿದ್ದರೆ ಒಂದು ಕಡೆ ಬಸ್ಕೋಬೇಕು. ಆದರೆ ನನಗಿಲ್ಲಿ ಇದರೊಳಗೆ ನೀರು ಹೆಚ್ಚಿಲ್ಲ, ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಮಸಿಯೋ ಗುಂಡಿಲ್ಲ ನನ್ನ ಹತ್ರ, ಹಾಗಾಗಿ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ.
ತುಂಬ ನುಣ್ಣಗೇನು ಮ್ಯಾಶ್ ಮಾಡ್ಕೊಳೋದು ಬೇಡ. ಹೀರೆಕಾಯಿ ಸ್ವಲ್ಪ ದಪ್ಪ ದಪ್ಪ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಊಟ ಮಾಡುವಾಗ ಸಿಕ್ಕಿದ್ರೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ನಾನಿಲ್ಲಿ 2 ಟೈಮಿಗೆ ಮಾಡಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ ಮತ್ತು ರೊಟ್ಟಿಗೆ ಕೂಡ ಚೆನ್ನಾಗಾಗತ್ತೆ ಇದು ಹೀರೆಕಾಯಿ ಮಸ್ಕಾಯಿ. ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಇತ್ತು, ಹಾಗಾಗಿ ಸ್ವಲ್ಪ ನೀರನ್ನು ಅದಕ್ಕೆ ಹಾಕ್ಕೊಂಡು ಅಲ್ಲಾಡಿಸಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಕುದಿಯುತ್ತೆ. ನಾನಿಲ್ಲಿ ಯಾವುದೇ ಅಡುಗೆ ಮಾಡಿದರೂ 2ರಿಂದ 3 ಜನಕ್ಕೆ ಆಗೋವಷ್ಟು ನಾನು ಮಾಡಿ ತೋರಿಸಿರ್ತೀನಿ. ಹೆಚ್ಚು ಮಾಡ್ಕೋಬೇಕು ಅಂದರೆ ಆ ಕ್ವಾಂಟಿಟಿನ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೆ ಸಾಕು. ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಹಿಂಗು, ಹಾಗೆ ಅರ್ಧ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಈರುಳ್ಳಿ, ಮತ್ತು ಒಂದು 4 ಒಣಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ಈರುಳ್ಳಿನ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಇಲ್ಲಿ 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾರು ಸಣ್ಣಕ್ಕೆ ಕುದೀತಾ ಇದೆ. ಜೋರು ಫ್ಲೇಮ್ ಇಟ್ಕೊಂಡ್ರೆ ಬೇಳೆ ಹಾಕಿದ್ದೀವಲ್ಲ ತಳ ಹಿಡಿದು ಬಿಡುತ್ತೆ ಅದು. ಹಾಗೆ ಸಣ್ಣ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡೆ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀರೆಕಾಯಿ ಮಸ್ಕಾಯಿ ಸಾರು ರೆಡಿಯಾಗಿದೆ. ನಾನು ಇಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಧನ್ಯವಾದಗಳು.